ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದೇನು ನೋಡ್ತಾ ಇದ್ದೀರಾ, ಇದು ಹುರುಳಿಕಾಳು ಅಂತ ಹೇಳ್ಬಿಟ್ಟು ಹುರುಳಿಕಾಳು ವೀಕ್ಷಕರೇ. ಇದು ಒಳಗಡೆ ಈ ಕಾಯಿ ಏನಿದೆಲ್ಲ, ಕಾಯಿ ಒಳಗಡೆ ಬೀಜ ಇರುತ್ತೆ, ಹುರುಳಿಕಾಳು ಇರುತ್ತೆ. ಇದೆಲ್ಲ ಹುರುಳಿಕಾಳಿನ ಗಿಡ. ಇದು ಈ ಥರ ಬರುತ್ತೆ. ಇದನ್ನು ಇವತ್ತು ನಾವು ಟ್ರ್ಯಾಕ್ಟರಿಂದ ಅರಗಿಬಿಟ್ಟು ಇದನ್ನು ಒಂದು ಸೈಡ್ ಗುಂಪೆ ಮಾಡಿಡ್ತಾಯಿದ್ದೀವಿ. ಇದನ್ನು ಗುಂಪೆ ಮಾಡಿಟ್ಮೇಲೆ ಆಮೇಲೆ ಒಂದು ಟ್ರಾಲಿಯಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಮಿಷಿನ್ಗೆ ಹಾಕ್ಸಿ ಹುರುಳಿಕಾಳನ್ನು ರಾಶಿ ಮಾಡ್ತೀವಿ. ಇದಕ್ಕೆ ನಾವು ಮಾಮೂಲಾಗಿ ಅಂದರೆ ಇದಕ್ಕೆ ನಾವು ನೀರಿಗೇರೇನು ಹರಿಸಲ್ಲ ವೀಕ್ಷಕರು. ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಇದನ್ನು ಒಣ ಬೇಸಾಯ. ಇದು ಹುರುಳಿಕಾಳು ಒಣ ಬೇಸಾಯ. ಬಿತ್ತಬೇಕಾದ್ರೆ ಸ್ವಲ್ಪ ಗೊಬ್ಬರ ಹಾಕಿರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನು ಗೊಬ್ಬರ, ನೀರು, ಸ್ಪ್ರೇನು ಮಾಡೋಲ್ಲ, ಔಷಧಿ ಹೊಡೆಯಲ್ಲ, ಏನಿರಲ್ಲ. ಇದು ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕಾಗಿ ಬೆಳೆತಕ್ಕಂಥ ಬೆಳೆ ವೀಕ್ಷಕರು. ಇದಕ್ಕೆ ನೀರು ಬಿಟ್ಬಿಟ್ರೆ ಕಾಯೇ ಬಿಡಲ್ಲ. ಇದು ಹಂಗೆ ಬೆಳ್ಕೊಂಡು ಹೋಗಿಬಿಡುತ್ತೆ. ಹಾಗಾಗಿ ಇದು ಚಳಿಗಾಲದಲ್ಲೇ ಬೆಳೆಯುತ್ತೆ. ಇದು ಇಬ್ಬನಿಗೆ ಒಂದು ಮಳೆ ಆದರೆ ಸಾಕು. ಮುಂಚೆ ಬಿತ್ತಿದಾಗ ಹಸಿದ್ರೆ ಸಾಕು, ಉಟ್ಕೊಂಡ್ಬಿಡುತ್ತೆ. ಆಮೇಲೆ ಇಬ್ಬನಿಗೆ ಬೆಳ್ಕೊಂಡು ಹೋಗಿಬಿಡುತ್ತೆ. ಇದು ಕಾಯಿ ಬಿಡುತ್ತೆ. ನೀರು ಜಾಸ್ತಿ ಆದರೆ ಬೆಳೆಯುತ್ತೆ, ಕಾಯಿ ಬರೋಲ್ಲ. ಇದು ನೋಡಿದ್ದು ಎಲ್ಲ ಇದು ಒಣ ಬೇಸಾಯ ವೀಕ್ಷಕರು. ಇದು ಹುರುಳಿಕಾಳು ಏನು ಬೆಳೀತಾರೆ ಕಂಪ್ಲೀಟಾಗಿ. ಇದು ಒಣ ಬೇಸಾಯದಲ್ಲೇ ಮಾಡ್ತಾರೆ ಇದನ್ನು, ಹುರುಳಿಕಾಳನ್ನು. ಇವತ್ತು ರವಿವಾರ ಆದ್ದರಿಂದ ಸ್ಕೂಲ್ ಹುಡುಗರು ರಜೆ ಇದ್ದಿದ್ದರಿಂದ ಹುಡುಗರನ್ನ ಕರ್ಕೊಂಬಂದಿದ್ದೀವಿ ನಾವು ಗುಂಪೆ ಮಾಡಿ ಇಡೋಕ್ಕೆ. ಟ್ರ್ಯಾಕ್ಟ್ರಲ್ಲಿ ಅರಗಿದ್ದೀವಿ ಇದನ್ನು ಇವಾಗ. ನೋಡಿ, ಹುರುಳಿಕಾಳಿಂದ ಸಾಮಾನ್ಯವಾಗಿ ನಾವು ಸಿಕ್ಕಾಪಟ್ಟೆ ಉಪಯೋಗಗಳನ್ನು ಪಡಿಬಹುದು ವೀಕ್ಷಕರೇ. ಹುರುಳಿಕಾಳು ಯಾಕಂದರೆ ಇದರಲ್ಲಿ ಯಥೇಚ್ಛವಾಗಿ ಕಬ್ಬಿಣದ ಅಂಶ ಇರುತ್ತೆ, ರಂಜಕ ಇರುತ್ತೆ, ಐರನ್ನು, ಫಾಸ್ಫರಸ್, ಅಮಿನೋ ಆ್ಯಸಿಡ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಹಾಗಾಗಿ ಇದು ಒಂಥರ ಎಲ್ಲದಕ್ಕೂ ರಾಮಬಾಣ ಇದ್ದಂಗೆ. ಇದು ಹಾರ್ಟಿಗೆ ಆಯ್ತು, ಆಮೇಲೆ ಡಯಾಬಿಟಿಸ್ಗಂತೂ ಇದು ರಾಮಬಾಣ. ಆಮೇಲೆ ಸ್ಕಿನ್ನಿಗೆ ಆಯ್ತು. ನೀವು ನೆನಪಿರ್ಬೋದು, ಚಿಕ್ಕವರಿದ್ದಾಗ ಕೈ ಕಾಲು ಒಡೆದಾಗ, ಆಮೇಲೆ ತುಟಿ ಬೇರೆಗೆ ಬಿಟ್ಟಾಗ ಇದರ ತಪ್ಪಲ್ಲ, ಇದರ ಎಲೆನ ನಾವು ತೊಗೊಂಡ್ಬಿಟ್ಟು ಕೈಯಲ್ಲಿ ತಿಕ್ಕಿ ಇದನ್ನು ರಸ ಮಾಡಿದ್ದನ್ನು ಮುಖಕ್ಕೆ, ಕೈ ಕಾಲಿಗೆ ಹಚ್ಕೊತಿದ್ವಿ ವೀಕ್ಷಕರೇ. ಇದನ್ನು ಇದು ನೋಡಿ, ಎಲೆ. ಇದು ಈ ಎಲೆನ ಈ ಸ್ಕಿನ್ಗೂ ತುಂಬ ಒಳ್ಳೆಯದು. ಇದನ್ನು ಫೇಶಿಯಲಾಗಿ ಯೂಸ್ ಮಾಡ್ತಾರೆ ಸ್ಕಿನ್ನಿಗೆ ಆಯಿತು. ಆಮೇಲೆ ಹಾರ್ಟಿಗಂತೂ ಇದು ಹಾರ್ಟಿಗೂ ಯೂಸ್ ಮಾಡ್ತಾರೆ. ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ವೇಟ್ ಲಾಸ್ಗೆ ಇದು ಯೂಸ್ ಆಗುತ್ತೆ. ಆಮೇಲೆ ಡೈಜೆಷನ್ಗೂ ತುಂಬ ಒಳ್ಳೆಯದು ಇದು. ಡಯಾಬಿಟಿಕ್ಕು, ಆಮೇಲೆ ಸಕ್ಕರೆ ಕಾಯಿಲೆ ಡಯಾಬಿಟಿಕ್ ಆಯಿತು, ಆಮೇಲೆ ಡೈಜೆಷನ್ನು, ಸ್ಕಿನ್ನಿಗೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ವೀರ್ಯ ವೃದ್ಧಿಗೂ ಒಳ್ಳೆಯ ರಾಮಬಾಣ ವೀಕ್ಷಕರೇ ಇದು. ಯಾಕಂದರೆ ಇದು ಅಮಿನೋ ಆ್ಯಸಿಡ್ಸ್, ಕ್ಯಾಲ್ಶಿಯಮು, ಐರನ್, ಫಾಸ್ಫರಸ್ ಇರೋದ್ರಿಂದ ಸ್ಪರ್ಮ್ ಕೌಂಟ್ಗೂ ಇನ್ಕ್ರೀಸ್ ಆಗುತ್ತೆ ವೀಕ್ಷಕರೇ. ಇದನ್ನು ಯೂಸ್ ಮಾಡೋದ್ರಿಂದ ಸ್ಪರ್ಮ್ ಕೌಂಟು ಜಾಸ್ತಿ ಆಗುತ್ತೆ. ಇದು ರಾಮಬಾಣ. ಇದಕ್ಕೆ ಹುರುಳಿಕಾಳು ವೀರ್ಯ ವೃದ್ಧಿಗೆ ರಾಮಬಾಣ ಇದು. ಇಷ್ಟೆಲ್ಲ ಉಪಯೋಗಗಳಿದ್ದರೂ ನಮಗೆ ನಾವು ಜಾಸ್ತಿ ಯೂಸ್ ಮಾಡಲ್ಲ ಇದನ್ನು. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ. ಯಾಕಂದರೆ ಇದು ಒಣ ಬೇಸಾಯ ಯಾವಾಗಿದ್ದನ್ನು ಬೆಳ್ಕೊಂಬರ್ತಿರ್ತಾರೆ. ಇಷ್ಟೆಲ್ಲ ಮಾಹಿತಿ ಇದ್ದಿದೆ. ಆಮೇಲೆ ಇದನ್ನು ಹುರುಳಿಕಟ್ಟಿನ ಸಾರು ಮಾಡ್ತಾರೆ ವೀಕ್ಷಕರು. ಇದನ್ನು ಹುರುಳಿಕಾಳು ಕುದಿಸಿಬಿಟ್ಟು ಕಾಳನ್ನು ಪಲ್ಯ ಮಾಡಿ ಆಮೇಲೆ ಕಟ್ಟನ್ನು ಚೆಲ್ಲೋದಿಲ್ಲ. ಅದನ್ನು ಸಾಮಾನ್ಯವಾಗಿ ಹುರುಳಿಕಟ್ಟಿನ, ನೀವು ಹೆಂಗೆ ಇಲ್ಲಿ ಮೈಸೂರು, ಮಂಡ್ಯ ಸೈಡು ಬಸ್ಸಾರು ಅಂತ ಹೇಳ್ತೀರಿ ಮುದ್ದೆಗೆ, ಆ ಥರ ಹುರುಳಿಕಟ್ಟಿನ ಸಾರು ಅಂತ ಮಾಡ್ತೀವಿ ನಾವು. ಅದು ಚೆನ್ನಾಗಿರುತ್ತೆ ವೀಕ್ಷಕರೇ. ಅದರದ್ದು ಇದೇ ಸಿಕ್ಕಾಪಟ್ಟೆ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಇದನ್ನು ಹುರುಳಿಕಾಳನ್ನು ಯಥೇಚ್ಛವಾಗಿ ಯೂಸ್ ಮಾಡೋದು ಕಲಿಬೇಕು ವೀಕ್ಷಕರು ನಾವು. ಇದನ್ನು ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಒಣ ಬೇಸಾಯ ವೀಕ್ಷಕರೇ. ಇದು ಕಂಪ್ಲೀಟಾಗಿ ಒಂಥರ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಿರೋ, ನ್ಯಾಚುರಲ್ ಫಾರ್ಮಿಂಗ್ ಅಂತಿರೋ ಗೊತ್ತಿಲ್ಲ. ಕಂಪ್ಲೀಟಾಗಿ ಒಣ ಬೇಸಾಯ ವೀಕ್ಷಕರೇ ಇದು. ನೋಡಿ, ಇದು ಹಸಿ ಕಾಯಿ ಇದೆ, ಇನ್ನೂ ತಪ್ಪಲ. ಇದು ಅರಗಿದೆ ವೀಕ್ಷಕರೇ. ಇದನ್ನು ಈ ಥರ ಒಂದು ಸೈಡ್ ಗುಂಪೆ ಮಾಡ್ತಾ ಇಟ್ಕೊಂಡು ಹೋಗೋದು ವೀಕ್ಷಕರೇ. ಇದನ್ನು ಮಣ್ಣೆಲ್ಲ ಬಿಟ್ಬಿಟ್ಟಿರುತ್ತೆ. ಜಸ್ಟ್ ಈ ಥರ ಇಟ್ಕೊಂಡು ಎತ್ತಿರಿ. ನನಗೆ ಮಾಹಿತಿ ಇದ್ದಷ್ಟು ಹುರುಳಿಕಾಳಿನ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ವೀಕ್ಷಕರೇ.
ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಲಿಲ್ಲಂದೆ ಡಿಸ್ಲೈಕ್ ಮಾಡಿ, ಇಷ್ಟಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.